ಹಾಯ್ ಹಲೋ ನಮಸ್ಕಾರ. ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಇವತ್ತೇನಂದ್ರೆ ನಾನು ಮಂಡಕ್ಕಿಯಿಂದನೇ ದೋಸೆ ಮಾಡಿದ್ದೆ. ಭಾಳ ಸಿಂಪಲ್ ಮತ್ತು ಭಾಳ ಟೇಸ್ಟ್ ಬರ್ತೈತಿ. ಅದಕ್ಕಾಗಿ ನಿಮಗೆಲ್ಲ ತೋರಿಸೋಂತ ಮಾಡೀನಿ. ಬರೀ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ, ನಾನು ಮಂಡಕ್ಕಿ ತೊಗೊಂಡಿದ್ದೆ. ಒಂದು ಸ್ವಲ್ಪ ಮಂಡಕ್ಕಿ ನೀವು ಎಷ್ಟು ಬೇಕು ಅಷ್ಟು ತೊಗೋರಿ, ಎಷ್ಟು ಜನಕ್ಕೆ ಅದ್ರ ಅಷ್ಟು ತೊಗೋರಿ. ನಾನಿಲ್ಲೇ ಏನಿಲ್ಲ ಒಂದು 2 ಕಪ್ ಮಂಡಕ್ಕಿ ತೊಗೊಂಡಿದ್ದೆ. ಅದನ್ನ ನೀರಾಗ ಹಾಕಿ ನೋಡಿರಿ ಈ ಥರ ನೆನೆಸ್ಕೊಂಡು, ನಿಮ್ಗೆ ಬಿಸಿ ನೀರಾಗೇನು ಬೇಕಾಗಿಲ್ಲ, ತಣ್ಣೀರು ಹಾಕಿದ್ರು ನಡ್ತೈತಿ. ಆ ಥರ ಸ್ವಲ್ಪ ನೆನೆಸ್ಕೊಂಡು ಮಿಕ್ಸಿಗೆ ಜಾರ್ಗೆ ಈ ಥರ ಹಾಕ್ಕೊಂಬಿಡ್ರಿ. ಹಾಕ್ಕೊಂಡ್ಮೇಲೆ ಏನಿಲ್ಲ, 1 ಕಪ್ ಇದಕ್ಕೆ ಗೋಧಿ ಹಿಟ್ಟು ಬೇಕಾಗ್ತೈತಿ. 1 ಕಪ್ ಹಾಕ್ಕೊಂಡಿದ್ದೆ. ನಾನಿಲ್ಲಿ ಸ್ವಲ್ಪ ಸ್ಯಾಂಪಲ್ ಮಾಡೋಕ್ಕಂತ ಮಾಡೀನಿ. ನೀವು ಜನ ನೋಡ್ಕೊಂಡು ಎಷ್ಟು ಬೇಕಷ್ಟು ಮಾಡ್ಕೊರಿ, ಏನು ತೊಂದರೆ ಇಲ್ಲ. 1 ಕಪ್ ಗೋಧಿ ಹಿಟ್ಟು ಹಾಕಿದ ಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬೇಕು. ನೀರು ನಾ ಇಲ್ಲ ಫಸ್ಟಿಗೆ ಸ್ವಲ್ಪ ಕಡಿಮೆ ಹಾಕಿದ್ದೆ, ನೀವು ಸ್ವಲ್ಪ ಜಾಸ್ತಿ ಹಾಕೋರಿ. ಹಾಕಿದ್ರೆ ನೋಡಿರಿ, ಅದು ಈಗ ನಾ ರುಬ್ಕೊಂಡು ಬಂದಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗ್ತದೆ ನೋಡ್ರಿ. ಇಲ್ಲೇ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಭಾಳ ಮಿದು ಮಾಡ್ಕೊಬೇಡ್ರಿ. ದೋಸೆ ಹಿಟ್ಟಿಗೆ ಅಂದ್ರೆ ಗೊತ್ತಾಕೈತಲ್ಲ, ಅಷ್ಟು ರುಬ್ಕೊಂಡ್ರೆ ಸಾಕು. ನೀವು ಅಷ್ಟು ಐಟಮ್ ಹಾಕಿ ರುಬ್ಕೊಂಬರ್ರಿ. ನೋಡಿ, ಈಗ ನಾನು ರುಬ್ಕೊಂಬಂದೆ, ಸ್ವಲ್ಪ ನುಣ್ಣಾಗಿ ರುಬ್ಕೊಂಡೀನಿ. ಇಷ್ಟು ರುಬ್ಕೊಂಡು ಆದಮೇಲೆ ಏನಿಲ್ಲ, ಒಂದು ಪ್ಲೇಟ್ಗೆ ಹಾಕಿ ಸೈಡ್ ಇಟ್ಕೊಳೋಣ. ಇದು ಭಾಳ ಸಿಂಪಲ್ ಮತ್ತು ಭಾಳ ಟೇಸ್ಟಾಗಿ ಬರ್ತೈತಿ. ಇಷ್ಟ ಇದೆ. ಇದಾದ ಕೂಡಲೇ ಏನಿಲ್ಲ, ಉಪ್ಪು ಹಾಕ್ಬಿಟ್ರೆ ಮುಗೀತು, ಸೈಡಿಗೆ ಇಟ್ಬಿಡೋಣ. ನಿಮಗೊಂದು ಸಿಂಪಲ್ನಾಗ ಚಟ್ನಿ ಮಾಡೋದು ಈಗ ತೋರಿಸ್ತೀನಿ ನಾನು. ನೋಡಿರಿ, ಅದೇನು ನೆನೆಯೋದು ಬೇಕಾಗಿಲ್ಲ. ಚಟ್ನಿ ಮಾಡೋಷ್ಟಿಗೆ ಅಂದ್ರೆ ದೋಸೆ ಹಾಕ್ಕೊಂಬಿಡ್ಬೋದು. ಉದ್ದಿನಬೇಳೆ ಅದು ಬೇಕಂತ ಏನಿಲ್ಲ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬರ್ತೈತಿ. ನಾನು ನೋಡಿದ್ದಿಲ್ಲ, ಮಾಡಿ ನೋಡಿದೆ, ಸಿಕ್ಕಾಪಟ್ಟೆ ಟೇಸ್ಟಾಗಿ ಬಂದೈತಿ. ಅದಕ್ಕೆ ನಿಮ್ಗೆ ತೋರ್ಸೋಣ ಅಂಥೇಳಿ. ಬೇರೆ ಮಂಡಕ್ಕಿ ದೋಸೆ ಒಳಗೆ ಅವ್ರು ಏನೇನೋ ಭಾಳ ಐಟಮ್ ಹಾಕ್ಯಾರ, ಬರೀ ನಾನು ಇಷ್ಟ ಹಾಕ್ಯಾನ ನೋಡಿರಿ. ಭಾಳ ಸಿಂಪಲ್ನಾಗ ಮಾಡಿ ತೋರಿಸೀನಿ. ಭಾಳ ಚಲೋ ಬಂದಿತ್ತು. ಮತ್ತು ಮಾಡಿ ನೋಡಿರಿ, ಸುಳ್ಳು ಹೇಳಂಗಿಲ್ಲ. ಹೆಂಗೆಂಗೋ ನಿಮ್ಗೆ ಇಡುವೆ ತೋರ್ಸೋಕ್ಕಾಗಲ್ಲ. ನೋಡಿರಿ, ಈಗ ಚಟ್ನಿ ಮಾಡೋಕೆ ನಾ ಏನಿಲ್ಲ, ಇಲ್ಲೇ ಹಸಿ ಕೊಬ್ಬರಿ ಒಂದು ಸ್ವಲ್ಪ ತೊಗೊಂಡಿನಿ. ತೊಗೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೇನಿಲ್ಲ, ಪುಟಾಣಿ ಹಾಕ್ಕೊಂಡಿನಿ ನಾನು. ಪುಟಾಣಿ ಅಂದರೆ ಕಡಲೆಪಪ್ಪು ಐತಲ್ಲ, ಕಡಲೆಪಪ್ಪು ಹಾಕ್ಕೊಂಡಿನಿ. ಕಡಲೆಪಪ್ಪು ಹಾಕೊಂಡ್ಮೇಲೆ ಇದಕ್ಕೆ ಏನಿಲ್ಲ, ನೆಕ್ಸ್ಟ್ ನಾವು ಕೊತ್ತಂಬರಿ ಬೇಕಾಗ್ತೈತಿ. ಕೊತ್ತಂಬರಿನ ಈಗ ಹಾಕಕ್ಕೆ ಹೋಗ್ಬೇಡ್ರಿ. ಕೊತ್ತಂಬರಿ ನಿಮ್ಗೆ ಹೇಳ್ತೇನೆ ನಾನು. ಹಸಿಮೆಣ್ಸಿನ್ಕಾಯಿ ಒಂದು ಹಾಕ್ಬೇಕು. ನಾನು ಫಸ್ಟಿಗೆ ಹಾಕೋದು ನನಗೆ ಸ್ವಲ್ಪ ನೆನಪಾಗಲಿಲ್ಲ, ಅದಕ್ಕಾಗಿ ಲಾಸ್ಟಿಗೆ ನಡುವೆ ಹಾಕ್ತೇನೆ ನಾನು, ತೋರಿಸ್ತೇನೆ ನಿಮ್ಗೆ. ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಏನಿಲ್ಲ ಮಿಕ್ಸಿ ಹಾಕ್ಕೊಂಬಿಡೋಣ. ನಾನು ಕರಿಬೇವನ್ನ ಲಾಸ್ಟ್ ಯಾಕೆ ಹಾಕ್ತೇನೆ ಅಂತ ಹೇಳ್ತೇನೆ ನಿಮ್ಗೆ. ನೋಡಿರಿ, ಈಗ ಅರ್ಧ ಸ್ವಲ್ಪ ರುಬ್ಕೊಂಬಂದ್ಮೇಲೆ ಒಂದು ಮೆಣಸಿನ್ಕಾಯಿ ಹಾಕಿ ನಾನು ಸ್ವಲ್ಪ ಮಾಡಿದ್ದೆ. ನೀವು ನೋಡ್ಕೊಂಡು ಅಳತೆ ನೋಡ್ಕೊಂಡು ನೀವು ಎಷ್ಟು ಬೇಕಷ್ಟು ಹಾಕೋರಿ. ನೋಡಿರಿ, ಮೆಣಸಿನ್ಕಾಯಿ ಹಾಕೊಂಬಂದು ಚೆನ್ನಾಗಿ ರುಬ್ಬಿದ ಮೇಲೆ ಕೊತ್ತಂಬರಿ ಈಗ ಹಾಕ್ತೇನೆ ನಾನು. ಯಾಕಂದ್ರೆ ಹೋಟೆಲ್ ಸ್ಟೈಲ್ ಒಳಗೆ ಗ್ರೀನ್ ಚಟ್ನಿ ಇರ್ತೈತೆ ನೋಡಿರಿ. ಗ್ರೀನ್ ಅದ್ರೊಳಗಡೆ ಸಣ್ಣಕ್ಕೆ ಇರ್ತೈತಲ್ಲ, ಅದು ಈ ಥರನ ಮಾಡೋದವ್ರೆ. ನೋಡಿರಿ, ಈಗ ಕಾಣ್ತೈತೆ ನೋಡಿರಿ. ಹೋಟೆಲ್ಗೆ ಹೋದ ದೋಸೆ ಏನಾರ ತಿನ್ನಕ್ಕೆ ಹೋದ ಚಟ್ನಿ ಹಾಕಿದಾಗ ಗ್ರೀನ್ ಕಾಣ್ತೈತಲ್ಲ, ಹಿಂಗೆ ಲಾಸ್ಟಿಗೆ ಹಾಕಿ 1-2 ರೌಂಡ್ ಹೊಲಿಸ್ಬಿಟ್ರೆ ಸಾಕು, ಭಾಳ ಹೊಡ್ಸ್ಬೇಕಂತೇನಿಲ್ಲ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಬಿಡೋಣ. ಹಾಕಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಏನಿಲ್ಲ, ಈಗ ದೋಸೆ ಹಾಕೋಕ್ಕೆ ಹೋಗೋದು ಡೈರೆಕ್ಟ್. ನೋಡಿರಿ, ಚಟ್ನಿ ಎಷ್ಟು ಚೆನ್ನಾಗಿ ಬಂದೈತೆ, ಸೂಪರಾಗಿ ಟೇಸ್ಟ್ ಇತ್ತು. ಮತ್ತೇನಂದ್ರೆ ನಾಳೆ ನಿಮ್ಗೆ ಒಂದು ಹಂಚು ದೋಸೆ ಮಾಡೋದು ತೋರಿಸ್ತೇನೆ ರೆಸಿಪಿ. ಭಾಳ ಸಿಂಪಲ್ ಐತೆ. ನಾಳೆ ನಿಮ್ಗೆ ಅದನ್ನು ತೋರಿಸ್ತೇನೆ ಅಂತ. ನೋಡಿರಿ, ನಾನು ಇಲ್ಲೇ ದೋಸೆ ಹಂಚು ಕಾಯಕ್ಕಿಟ್ಟೇನೆ. ನೀವು ಫಸ್ಟಿಗೆ ದೋಸೆ ಹಾಕಿದ್ರಿ ಅಂದ್ರೆ ಅದು ಸರಿ ಬರೋಂಗಿಲ್ಲ. ನಾನು ಫಸ್ಟ್ನೇದು ಹಾಕಿ ತೆಗ್ದೇನಿ, ಈಗ 2ನೇ ತೋರ್ಸತ್ತೀನಿ. ಯಾವಾಗೂ ನೀವು ದೋಸೆ ಮಾಡಿರಿ, ಪಡ್ಡು ಮಾಡಿರಿ, ಫಸ್ಟಿಗೆ ಏನಾಗ್ತಿರಲ್ಲ ಅದು ಬರೋಂಗಿಲ್ಲ, ಸರಿ ಬರೋಂಗಿಲ್ಲ. ಸೆಕೆಂಡ್ ಹಾಕ್ತಿರಲ್ಲ ಅದು ಚೆನ್ನಾಗಿ ಬರುತ್ತೆ. ನೋಡಿರಿ, ಇಲ್ಲೇ ಹಾಕ್ಕೊಂಡೇನೆ ನಾನು. ಇದೇ ಸೆಕೆಂಡ್ ನಾನು ಮಾಡ್ತಾಯಿದ್ದೆ. ಫಸ್ಟ್ನೇ ಚೆನ್ನಾಗಿ ಬರಲಿಲ್ಲ, ಅದು ಕಿತ್ಬಿಡ್ದೆ. ಅಂದ್ರೆ ಫಸ್ಟ್ ಯಾವುದೋ ನೀವು ಏನೋ ಮಾಡೋಕೆ ಹೋಗ್ರಿ, ಪಡ್ಡು ಮಾಡಿರಿ, ದೋಸೆ ಮಾಡಿರಿ, ಏನಾರ ಮಾಡಿ ಸರಿ ಬರೋಲ್ಲ ಅದು. ಯಾಕಂದ್ರೆ ಹಂಚು ಕಾಯ್ದಿರಂಗಿಲ್ಲ ಕರೆಕ್ಟಾಗಿ ನೀಟಾಗಿ. ಆಮೇಲೆ ನೆಕ್ಸ್ಟ್ ನೀವೇನು ಹಾಕಿದ್ರು ಚೆನ್ನಾಗಿ ಬರ್ತೈತಿ. ನಾನು ಲೈಟಾಗಿ ಕೊತ್ತಂಬರಿ ಹಿಂಗೆ ಉದುರ್ಸ್ಕೊಂಡೇನೆ, ಸ್ವಲ್ಪ ಟೇಸ್ಟ್ ಇರಲಿ ಅಂತೇಳಿ ಡಿಫ್ರೆಂಟಾಗಿ. ಮತ್ತೇನಂದ್ರೆ ನೀವು ಹಿಟ್ಟನ್ನ ಮಿಕ್ಸಿಗೆ ಹಾಕ್ಕೊಂತೀರಿ ನೋಡಿ, ಅವಾಗ ಸ್ವಲ್ಪ ಟೇಸ್ಟ್ ನೋಡಿದಾಗ ಅದು ಕಹಿ ಕಹಿ ಅನ್ನಿಸ್ತೈತೆ ನಿಮ್ಗೆ. ಕಹಿ ಕಹಿ ಅಂದರೂ ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನಪ್ಪ ಏನೋ ರೆಸಿಪಿ ಹೇಳಿದ ಇದು ನೋಡ್ರೆ ಕಹಿ ಐತೆ ಅನ್ನೋಕೆ ಹೋಗ್ಬೇಡ್ರಿ. ಮಾಡಿದ ಮೇಲೆ ನೀವು ಚಟ್ನಿ ಹಾಕ್ಕೊಂಡು ತಿಂತೀರಲ್ಲ, ಅವಾಗ ಗೊತ್ತಾಕೈತೆ ನಿಮ್ಗೆ ಅದ್ರದ್ದು ರುಚಿ ಟೇಸ್ಟ್ ಏನಂತೇಳಿ. ಮ್ಯಾಗ ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಂಬಿಟ್ರಿ. ಅದಕ್ಕೆ ಎಣ್ಣೆ ಹಚ್ಕೊಂಬಿಟ್ಟು ನೋಡಿರಿ, ಅದ್ರ ಮೇಲೆ ಏನಾರ ಒಂದು ಮುಚ್ಚಿ ಒಂದು 2 ನಿಮಿಷ 1 ನಿಮಿಷ ಬಿಡ್ರಿ. ಆಮೇಲೆ ನೋಡಿರಿ ನಿಮ್ಮ ದೋಸೆ ಯಾವ ಥರ ಬಂದಿರ್ತೈತೆ ಅಂಥೇಳಿ. ನೀವು ಉದ್ದಿನಬೇಳೆ ದೋಸೆಗಿಂತನೂ ಟೇಸ್ಟ್ ಭಾಳ ಚಲೋ ಬರ್ತೈತಿ. ಟ್ರೈ ಮಾಡಿ ನೋಡಿರಿ. ನಾಳೆ ನಿಮ್ಗೆ ಮಸ್ತಾಗಿರುವಂಥ ಹಂಚಿನ ರೊಟ್ಟಿ ಭಾಳ ಸಿಂಪಲ್ ಐತಿ, ಅದು ಸಖತ್ತಾಗಿರ್ತೈತಿ. ಅದನ್ನು ನಿಮಗೆ ನಾಳೆ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂಥೇಳಿ. ನೋಡಿರಿ, ನಾನಿಲ್ಲಿ ನಾನ್ ಸ್ಟಿಕ್ಕಿ ತೊಗೊಂಡಿದ್ದೆ, ಅದಕ್ಕೆ ಕಟ್ಟಿಗೆ ಹಿಡಿ ತೊಗೊಂಡೇನೆ. ನೀವು ಎದ್ರದರ ಮೇಲೆ ನೀವು ಮಾಮೂಲಿ ಡೈಲಿ ಎದ್ರ ಮೇಲೆ ದೋಸೆ ಮಾಡ್ತೀವಿ ಅದ್ರ ಮೇಲೆ ಮಾಡಿರಿ. ನೋಡಿರಿ ದೋಸೆ ಹೆಂಗೆ ಬಂದೈತಿ, ಮಸ್ತ್ ಸಖತ್ತಾಗಿ ಬಂದಿತ್ತು. ನೋಡಿ ಫ್ರೆಂಡ್ಸ್, ಭಾಳ ಸಿಂಪಲ್ ಈಜಿ ಐತಿ. ನೀವು ಮಾಡಿಕೊಟ್ರಿಪ್ಪ ಮನ್ಯಾಗ ಅಂದ್ರೆ ನಿಮಗೆಲ್ಲ ಶಬಾಷ್ ಅಂತಾರೆ, ಅಷ್ಟು ಚೆನ್ನಾಗಿ ಬರ್ತೈತಿ ಅದು.
ನೋಡಿರಿ ಎಷ್ಟು ಸಖತ್ತಾಗಿ ಬಂದೈತೆ ಅಂತ. ಬರ್ರಿ ಈಗ ಹೋಗಿ ಪ್ಲೇಟಿಗೆ ಹಾಕೋಣ. ನೋಡಿರಿ ಫ್ರೆಂಡ್ಸ್, ನಾ 2 ದೋಸೆ ಮಾಡಿದ್ದೆ. ಚಟ್ನಿ ಮಾತ್ರ ಸೂಪರ್ ಆಗಿತ್ತು. ಚಟ್ನಿಗೆ ಅದಕ್ಕೆ ಕಾಂಬಿನೇಷನ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ನೋಡಿರಿ ದೋಸೆ ಮಾತ್ರ ಭಾಳ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿರಿ ಮನ್ಯಾಗ, ನೀವು ಗ್ಯಾರಂಟಿ ಇಷ್ಟಪಡ್ತೀರಿ, ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದಿತ್ತು ದೋಸೆ. ನೋಡಿರಿ ಹೆಂಗಾಗೈತೆ ಇವತ್ತಿನ ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಟೈಮ್ ಬಂದೈತಿ. ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.